ಈಗ ವಿಶೇಷವಾಗಿ ನಿಮಗೆ ಗೊತ್ತಿದೆ RCB ನಲ್ಲಿ ಪ್ರಮುಖವಾದ ಆಟಗಾರರು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಕ್ಯಾಪ್ಟನ್ ಇದ್ದಾರೆ, ಮತ್ತು ದೇವದತ್ ಪಡಿಕ್ಕಲ್ ಇದ್ದಾರೆ, ಮತ್ತು ನಮ್ಮದೇ ವೆಂಕಟೇಶ್ ಅಯ್ಯರ್ ಲೋಕಲ್ ಪ್ಲೇಯರ್ ಇದ್ದಾರೆ. ಈ ಥರದ ಎಲ್ಲ ಪ್ಲೇಯರ್ಸ್ಗಳ ಭಾವಚಿತ್ರಗಳನ್ನು ಬಳಸ್ಕೊಂತೀವಿ. ದಟ್ಟು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಏನಿದಾರಲ್ಲ ಅವ್ರನ್ನೆಲ್ಲ ಭಾವಚಿತ್ರಗಳಿಗೂ ಅಳವಡಿಸ್ಕೊಂಡು ಇನ್ನುಳಿಕೆ ಪ್ಲೇಯರ್ಗಳನ್ನು ಆಡ್ ಮಾಡಿಕೊಂಡು ನಾವು ಮೂರು ಜನ ಭಾವಚಿತ್ರ ಇರುವಂತದ್ದನ್ನ ನಾವು ಈಗ ಇವ್ರನ್ನ ಎಲ್ಲಾ ಬ್ರ್ಯಾಂಡ್ ಅಲ್ಲೂ ಇದು ಮಾಡ್ತೀರಾ? ಹಾಲು, ಮೊಸರು, ಆ ಪಾಕೆಟ್ ಅದೆಲ್ಲ ಯೂಸ್ ಮಾಡ್ಕೊಳ್ಳೋ ಬಹುತೇಕ ಎಲ್ಲ ಬ್ರ್ಯಾಂಡ್ಗಳಿಗೂ ಬಳಸ್ಕೊಂತೀವಿ. ಎಷ್ಟು ದಿನ ಅಂತ ಪ್ರತಿನಿತ್ಯ ನಾಳೆಯಿಂದ ಯಾವಾಗಿಂದ? 1 ವರ್ಷದ ಅವಧಿಗೆ. 1 ವರ್ಷದ ಅವಧಿ ಯಾವಾಗಿಂದ? 28 ಮಾರ್ಚ್ 28 ಮೊದಲ ಪಂದ್ಯ ಆರಂಭ ಆಗುತ್ತೆ. ಅಲ್ಲಿಂದ ಮುಂದಿನ 1 ವರ್ಷದ ಅವಧಿಗೆ ಈ ಸೀಸನ್ ಕಂಪ್ಲೀಟ್ ಪ್ಲಸ್ ಇನ್ನು ಮುಂದಿನ 9 ತಿಂಗಳು ಒಟ್ಟು 1 ವರ್ಷದ ಅವಧಿಗೆ ಇದ್ರದ್ದು ನಮ್ದು ಜೊತೆ ಕರಾರ. ಉತ್ಪನ್ನಗಳನ್ನ ಓನ್ಲಿ KCAದಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ಬೇಕಾದ್ರೆ ಮಾತ್ರ ಮಾರಾಟ ಮಾಡ್ತಾರೆ, ಬೇರೆ ಬೇರೆ ಗ್ರೌಂಡ್ ಅಲ್ಲೂ ಕೂಡ RCB ಮ್ಯಾಚ್ ನಡೆಯುತ್ತೆ, ಅಲ್ಲೂ ಹೋಗುತ್ತಾ ಹೇಗೆ ಅಂತ? ಅಲ್ಲೂ ಕೂಡ ಕೆಲವು ಉದಾಹರಣೆಗೆ ಬಾಂಬೆನಲ್ಲಿ ಪಂದ್ಯ ಇದ್ರೆ ಬಾಂಬೆನಲ್ಲೂ ಕೂಡ ನಮ್ಮ ನಂದಿನಿ ಹಾಲು ಮತ್ತು ಉತ್ಪನ್ನ ಮಾರಾಟ ಮಾಡ್ತಾ ಇದ್ವಿ, ಅಲ್ಲೂ ಮಾರ್ತೀವಿ. ಬೇರೆ ಗುಜರಾತಲ್ಲಿ ಇದ್ರೆ ಗುಜರಾತ್ನಲ್ಲಿ ಏನು ನಮ್ಮ ಮಾರ್ಕೆಟಿಂಗ್ ಕೆಲಸ ಇದೆ ಅಲ್ಲಿ ಅವ್ರನ್ನ ಬಳಸ್ಕೊಂಡು ಮಾರಾಟ ಮಾಡ್ತೀವಿ. ಇನ್ ಕೇಸ್ ಚೆನ್ನೈನಲ್ಲಿದ್ದರೆ ಚೆನ್ನೈನಲ್ಲೂ ಕೂಡ ನಮ್ಮದು ಇದೆ, ಹೈದರಾಬಾದಲ್ಲಿ ಇದೆ. ಎಲ್ಲೆಲ್ಲಿ ಪಂದ್ಯ ನಡೆಯುತ್ತದೆ ಆ ಪಂದ್ಯ ನಡೆಯುವ ಹೌದು RCB ಯಾವ್ಯಾವ ಪಂದ್ಯಗಳ ಜೊತೆ ಮ್ಯಾಚ್ ಇದೆ ಅಷ್ಟು ಪಂದ್ಯಗಳು ಒಟ್ಟು 4,80,00,000 ಆಗಿದೆ. ಈಗ ಅಮೂಲ್ ಹಿಂದೆ ಸ್ಪಾನ್ಸರ್ ಇತ್ತು RCB, ಅದಕ್ಕೆ ಕಾಂಪಿಟೇಟ್ ಮಾಡೋದಕ್ಕೋಸ್ಕರ KMF ಅಂತ ಕರ್ತಿದ್ರು. ಕಾಂಪಿಟೇಷನ್ ಮಾಡೋದು ಒಂದು, ನಮ್ಮ ಬ್ರ್ಯಾಂಡನ್ನು ಕೂಡ ನಾವು ಲೋಕಲ್ RCB ತಂಡ ನಮ್ಮದೇ ಬ್ರ್ಯಾಂಡ್ ತಂಡ ಆಗಿರೋದ್ರಿಂದ ನಮ್ಮದು ನಂದಿನಿ ಲೋಕಲ್ ಆಗಿರೋದ್ರಿಂದ ನಾವು ಅದನ್ನ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಬ್ರ್ಯಾಂಡ್ ಬಹಳ ಕಷ್ಟ ಆಗ್ತದೆ, ಜಾಸ್ತಿ ಆಗುತ್ತೆ ಕಾಸ್ಟ್ಲಿ ಟಿ ಶರ್ಟ್ ಮೇಲೆ. ಹೌದು, ತುಂಬಾ ಕಾಸ್ಟ್ಲಿ. ಅವೆಲ್ಲ 5 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ, ಸುಮಾರು 200 ಕೋಟಿ 150 ಕೋಟಿ. ಅಲ್ಲ, ಚೇಂಜಸ್ ಆಗಿದೆ, ನಥಿಂಗ್ ಇವೆಲ್ಲ ಬಂದಿದ್ದಾವೆ ಈ ವರ್ಷಕ್ಕೆ ಬಂದಿದೆ. ಬಟ್ ಅದು ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಏನಿದೆ ಅದ್ರ ಪ್ರಕಾರ ದರ ನಿಗದಿ ಮಾಡಿದ್ದಾರೆ, ಅದ್ರ ಪ್ರಕಾರ ತಗೊಂಡಿದ್ದೀವಿ ಬೇಸ್ಡ್ ಆನ್ ಟೆಂಡರ್. ಈ ಹಾಲು ಮೊಸರು ಪಾಕೆಟ್ಗಳಿಗೆಲ್ಲ ಬ್ರ್ಯಾಂಡ್ ಇವೆಲ್ಲ ಯಾವಾಗಿಂದ ಸರ್ ಪ್ರಿಂಟ್ ಈಗ ಸ್ಟಾರ್ಟ್ ಮಾಡ್ತೀವಿ? ಸೀಸನ್ ಶುರುವಾಗಿ ಈಗ ಆಲ್ರೆಡಿ 28ರಿಂದ ಸ್ಟಾರ್ಟ್ ಆಗೋದ್ರಿಂದ ಮ್ಯಾಚು ನಾವೀಗ ಆಲ್ರೆಡಿ ಮಾಡೆಲ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಲೋಕಲಲ್ಲಿ ಸ್ಟೇಡಿಯಮಲ್ಲಿ ಇನ್ಸೈಡ್ ದಿ ಸ್ಟೇಡಿಯಮು ಐಸ್ ಕ್ರೀಮ್ ಸೇಲ್ ಮಾಡೋಂಥದ್ದಾಗಲಿ, ನಮ್ಮದು ಪ್ರಾಡಕ್ಟ್ಸ್ ಸ್ವೀಟ್ಸ್ ಆಗಲಿ ಸೇವರೀಸ್ ಆಗಲಿ, ಬಹುತೇಕ ಯಾವ್ಯಾವುದು ಜನ ಅಲ್ಲಿ ಇಷ್ಟಪಡ್ತಾರೆ ಅಷ್ಟು ಪ್ರಾಡಕ್ಟ್ಸನ್ನು ನಾವು ಅಲ್ಲಿ ಸೇಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ವಿ. ವಿಶೇಷವಾಗಿ ಐಸ್ ಕ್ರೀಮ್. ಓನ್ಲಿ ನಂದಿನಿ ಪ್ರಾಡಕ್ಟ್ ಮೇಲೆ ಅವ್ರು 3 ಫೋಟೋ ಹಾಕೋದು ಮಾತ್ರ ಸ್ಪಾನ್ಸರ್ಶಿಪ್, ಅಥವಾ ಆಟಗಾರನ ಏನಾದ್ರು ಕರೆಸಿ ಅವ್ರದ್ದು ಜಾಹೀರಾತು ಮಾಡಿಸೋದು ಆ ಥರದ್ದಿಲ್ಲ. ಅದು ಗ್ರೀಟ್ಸ್ ಅಂಡ್ ಮೀಟ್ಸ್ ಆ ಥರದ್ದೇನಿಲ್ಲ, ಅದು ಇನ್ನೂ ತುಂಬ ಕಾಸ್ಟ್ಲಿ. ಸೊ ನಮಗೆ ಅವರು ವಿಜುವಲ್ಸು ವಿಡಿಯೋಸು ಮತ್ತು ಆ ಫೋಟೋಸ್ನ ಬಳಸ್ಕೊಂಡು, ಏಕೆಂದರೆ ನಿಮಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಆಗಲಿ ರಜತ್ ಪಾಟೀದಾರ್ ಆಗಲಿ ಮತ್ತು ಬೇರೆ ಪ್ಲೇಯರ್ಸ್ ಆಗಲಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳೆಲ್ಲ ಇರೋದ್ರಿಂದ ನಮಗೆ ವಿಶೇಷವಾಗಿ ಉತ್ತರ ಭಾರತದ ಹೆಚ್ಚು ಜನ ನಾವು ಆಕರ್ಷಣೆ ಮಾಡಬೇಕಾಗಿರೋದ್ರಿಂದ ಮತ್ತು ಮಾರ್ಕೆಟ್ನ ಎಕ್ಸ್ಟೆಂಡ್ ಮಾಡಬೇಕಂದ್ರೆ ನಮಗೆ ಡೆಲ್ಲಿಲೂ ಕೂಡ ಮಾರಾಟ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇನ್ನೂ ಹೆಚ್ಚು ಪ್ರಮಾಣ ನಾವು ಮಾರಾಟ ಮಾಡಬೇಕು, ಮಾರಾಟವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ವಿ. ಅಷ್ಟೇ ಸರ್. ಈಗ ಎಲ್ಲಾ ಪ್ರಾಡಕ್ಟ್ಗಳ ಮೇಲೆ ಇರುತ್ತಾ ಅಥವಾ ಪರ್ಟಿಕ್ಯುಲರ್ ನೀವು ಹೇಳಿದ್ರೆ ಯೂತ್ಸಿಗೆ ಅನುಕೂಲ ಆಗುವಂಥದ್ದು? ನೀವು ಹೇಳ್ದಂಗೆ ಯಂಗ್ ಜನರೇಷನ್ ಅಟ್ರಾಕ್ಟ್ ಮಾಡುವಂತ ಹೆಚ್ಚು ಪ್ರಾಡಕ್ಟ್ಸ್ ಯಾವಿದಾವೆ. ಉದಾಹರಣೆಗೆ ಗುಡ್ ಲೈಫ್ ಹಾಲ್ ಇದೆ, ಪನ್ನೀರ್ ಇದೆ, ಫ್ಲೇವರ್ಡ್ ಮಿಲ್ಕ್ಸ್ ಇದೆ. ಈ ಥರದನ್ನು ಕೆಲವು ಆಯ್ದ ಪ್ರಾಡಕ್ಟ್ಸ್ಗಳಲ್ಲಿ ಇವ್ರ ಫೋಟೋಗಳನ್ನ ಬಳಸ್ಕೊಂತೀವಿ. ಸರ್, ಈಗ ಈ ಫೋಟೋ ಎಲ್ಲ ಬಳಕೆ ಮಾಡಲಿಕ್ಕೆ ಪ್ರಿಂಟಿಂಗ್ ಎಷ್ಟು ಖರ್ಚು ಬರುತ್ತೆ ಸರ್ KMF? ಅದು ಇನ್ನೂ ಲೆಕ್ಕಾಚಾರ ಮಾಡಿ ತಿಳಿಸ್ತೇವೆ. ಸೀಸನ್ ಹೇಗೆ ಸರ್? ಚೆನ್ನಾಗಿ ಇದಾಗ್ತಾ ಸರ್ ಸೇಲ್? ರಂಜಾನ್ ಮತ್ತು ಯುಗಾದಿ ರಂಜಾನಲ್ಲೂ ತುಂಬ ಚೆನ್ನಾಗಿ ವ್ಯಾಪಾರ, ಹಾಲು ಮತ್ತು ಮೊಸರದು ವ್ಯಾಪಾರ ಚೆನ್ನಾಗಿ ಆಗಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ವಾರ್ ಸಿಚುವೇಶನ್ಸಲ್ಲಿ ಇರೋದ್ರಿಂದ ನಮಗೆ ಒಂದಷ್ಟು ಹಾಲಿನ ಪ್ರಮಾಣ ಮಾರಾಟ ಆಗೋದು ಹೋಟೆಲ್ ಸೆಗ್ಮೆಂಟಲ್ಲಿ ಕಡಿಮೆ ಆಗಿದೆ ಅಂತೇಳಿ ಸಾಕಷ್ಟು ಸುದ್ದಿಗಳು ಬೇರೆ ಬೇರೆ ನಾವು ಮಾಧ್ಯಮದಲ್ಲೂ ನೋಡಿ ತಿಳ್ಕೊಂಡಿದ್ದೇನೆ. ಆದರೆ ಮಾಧ್ಯಮದಲ್ಲಿ ಬಂದಂಥ ರೀತಿಯಲ್ಲಿ ನಮ್ಮದು ಸೇಲ್ಸ್ ಏನು ಡಿಪ್ ಆಗಿಲ್ಲ. 1-1.5% ಅಷ್ಟೇ, ಸುಮಾರು 5,000 to 6,000 ಅಷ್ಟು ಹಾಲು ಪ್ರಮಾಣ ಮಾರಾಟದಲ್ಲಿ ಕಮ್ಮಿ ಆಗಿದೆ. ಬಿಟ್ಟರೆ ಯಥಾಸ್ಥಿತಿ ನಮ್ಮದು ಹಾಲು ಮತ್ತು ಮೊಸರು ಏನಿದೆ ಅದು ರೆಗ್ಯುಲರ್ ಆಗಿ ಮಾರಾಟ ಆಗ್ತಾ ಇದೆ.
ಅಷ್ಟೇನು ಪ್ರಮಾಣ ಲೀಟರ್ಸ್ ಕಡಿಮೆ ಆಗಿದೆ ಅದೇ 5,000 to 6,000 ಲೀಟರ್ಸ್ ಅಷ್ಟೇನಾ ಅಷ್ಟೇ ಆಗಿರುತ್ತೆ.